ಮಿತ್ರರೇ ನಮಸ್ಕಾರ. ಮಿತ್ರರೇ, ಇರಾನ್ ದೇಶದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯ ಇಂಚಿಂಚು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ನಿನ್ನೆಯ ವಿಡಿಯೋದಲ್ಲಿ ಹೇಳಿದ್ದೆ ಪ್ರತಿಭಟನೆ ಕೈ ಮೀರ್ತಾ ಇದೆ, ಇರಾನ್ನ ಸರ್ಕಾರ ಒಂದು ಹಂತದಲ್ಲಿ ಕೈ ಚೆಲ್ಲಿದೆ ಅನ್ನುವಂಥ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೆ. ಈಗ ಕಳೆದ ರಾತ್ರಿಯೂ ಕೂಡ ಪ್ರತಿಭಟನೆ ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಪ್ರತಿಭಟನೆಯಿಂದಾಗಿ 7 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಅಲ್ಲಿಗೆ ಒಂದು ಸಾಬೀತಾಗ್ತಾ ಇದೆ, ಇದು ಕೇವಲ ಪ್ರತಿಭಟನೆಯಲ್ಲ, ಸರ್ಕಾರದ ವಿರುದ್ಧ ಕೇವಲ ಜನ ಆಕ್ರೋಶ ತೋರಿಸೋದಕ್ಕೋಸ್ಕರವಾಗಿ ರಸ್ತೆಗೆ ಇಳಿತಾ ಇಲ್ಲ, ಇದೊಂದು ಕ್ರಾಂತಿ. ಇರಾನ್ನಲ್ಲಿ ಬಹಳ ದೊಡ್ಡ ಬದಲಾವಣೆ ಆಗತ್ತೆ ಎನ್ನುವಂಥದ್ದು ಈಗ ಕನ್ಫರ್ಮ್ ಆಗಿದೆ. ಮಿತ್ರರೇ, ಇದಕ್ಕೆ ಅಂತಾರಾಷ್ಟ್ರೀಯ ಬೆಂಬಲವೂ ಕೂಡ ವ್ಯಕ್ತವಾಗ್ತಾ ಇದೆ. ಇರಾನ್ನ ಪೊಲೀಸರು ಈ ಹಿಂದೆ ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ದಮನ ಮಾಡಿದ್ರೋ ಅದೇ ರೀತಿಯಾಗಿ ಈ ಪ್ರತಿಭಟನೆಯನ್ನ ಕೂಡ ಹತ್ತಿಕ್ಕೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ಆದರೆ ಜನ ಕೇಳ್ತಾ ಇಲ್ಲ. ಬಹಳ ಡೆವಲಪ್ಮೆಂಟ್ಗಳಾಗ್ತಾ ಇದ್ದಾವೆ. ಒಂದು ಕಡೆ ಇಸ್ರೇಲ್ ಕೂಡ ಈ ಪ್ರತಿಭಟನೆಗೆ ಓಪನ್ ಆಗಿ ಸಪೋರ್ಟ್ ಮಾಡ್ತಾ ಇದೆ. ಇಸ್ರೇಲ್ನ ಮಂತ್ರಿಗಳು ಇರಾನ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತಹ ಯುವಕರಿಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಮಾಹಿತಿ ಕೊಡ್ತೀನಿ. ಮಿತ್ರರೇ, ಜಿಯೋಪೊಲಿಟಿಕ್ಸ್ನಲ್ಲಿ ಇದು ಬಹಳ ದೊಡ್ಡ ಈವೆಂಟ್. ಮುಂದಿನ ದಿನಗಳಲ್ಲಿ ಇದು ಅನೇಕ ಬದಲಾವಣೆಗಳಿಗೆ ಕಾರಣ ಆಗುತ್ತೆ. ಭಾರತದ ಮೇಲೂ ಕೂಡ ಅನೇಕ ವಿಧವಾಗಿ ಪ್ರಭಾವ ಬೀರುತ್ತೆ. ಇದೇ ಕಾರಣದಿಂದ ಈ ವಿಷಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ನಿಮಗೆ ವಿವರಿಸ್ತಾ ಇದ್ದೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಇರಾನ್ನಲ್ಲಿ ಕರೆನ್ಸಿಯ ಮೌಲ್ಯ ಕುಸಿತ, ಆರ್ಥಿಕವಾಗಿ ಇರಾನ್ ಅಧಃಪತನ, ಜೊತೆಗೆ ವಿಪರೀತವಾದಂತಹ ಬೆಲೆ ಏರಿಕೆ, ನೀರಿನ ಸಮಸ್ಯೆ, ಜೊತೆಗೆ ವಿದ್ಯುತ್ನ ಸಮಸ್ಯೆ, ಇದೆಲ್ಲದರ ವಿರುದ್ಧವಾಗಿ ಕಳೆದ ಭಾನುವಾರ ಇರಾನ್ನ ಜನ ಬೀದಿಗಿಳಿದಿದ್ರು. ಆರಂಭದಲ್ಲಿ ಚಿಕ್ಕದಾಗಿ ಆರಂಭಗೊಂಡಂತಹ ಪ್ರತಿಭಟನೆ. ಭಾನುವಾರದ ಪ್ರತಿಭಟನೆಯಲ್ಲಿ ಕೇವಲ ಅಲ್ಲಿನ ವ್ಯಾಪಾರಸ್ಥರು ಮಾತ್ರ ಭಾಗಿಯಾಗಿದ್ರು. ಅನಂತರದಲ್ಲಿ ಮಿತ್ರರೇ, ಪ್ರತಿಭಟನೆಗೆ ಜನಸ್ತೋಮವೇ ಸೇರೋದಕ್ಕೆ ಶುರುವಾಯಿತು. ಇರಾನ್ನ ವಿದ್ಯಾರ್ಥಿ ಸಮುದಾಯವೂ ಕೂಡ ಈ ಪ್ರತಿಭಟನೆಗೆ ಕೈ ಜೋಡಿಸಿತು. ನೇಪಾಳದಲ್ಲಿ ಆದಂತಹ ಪ್ರತಿಭಟನೆಯನ್ನ ಜನ್ಜಿ ಪ್ರತಿಭಟನೆ ಅಂತ ಕರೆದುವಲ್ಲ, ಅದೇ ರೀತಿಯಾಗಿ ಇರಾನ್ನ ಜನ್ಜಿಯೂ ಕೂಡ ಈಗ ಪ್ರತಿಭಟನೆಗೆ ಧುಮುಕಿದ್ದಾರೆ. ಪ್ರತಿಭಟನೆ ದಿನೇ ದಿನೇ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಇವತ್ತಿಗೆ 6ನೇ ದಿನ. ಮೊದಲ 4 ದಿನದ ಪ್ರತಿಭಟನೆ ಕೇವಲ ಘೋಷಣೆಗಳಿಗಷ್ಟೇ ಸೀಮಿತವಾಗಿತ್ತು. ಆದರೆ 5ನೇ ದಿನದಿಂದ ಪ್ರತಿಭಟನೆ ಬಹಳ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಕಳೆದ ರಾತ್ರಿ ನಡೆದಂತಹ ಪ್ರತಿಭಟನೆಯಲ್ಲಿ 7 ಜನ ಸಾವಿಗೀಡಾಗಿದ್ದಾರೆ. ಅಂದರೆ ಇರಾನ್ನ ಪೊಲೀಸರ ಗುಂಡಿಗೆ ಬಲಿಯಾಗಿದ್ದಾರೆ. ಮಿತ್ರರೇ, ಸತ್ತವರೆಲ್ಲರೂ ಕೂಡ 20 ವರ್ಷದಿಂದ 28 ವರ್ಷದ ಯುವಕರು. ಸದ್ಯ ಪ್ರತಿಭಟನಾಕಾರರು ಸರ್ಕಾರಿ ಕಚೇರಿಗಳನ್ನ, ಪೊಲೀಸ್ ಠಾಣೆಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಬೆಂಕಿ ಹಚ್ಚುತ್ತಾ ಇದ್ದಾರೆ. ಹೀಗಾಗಿ ಎಲ್ಲಾ ರೀತಿಯಲ್ಲೂ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ. ಹೀಗಾಗಿ ಇರಾನ್ನ ಸೆಕ್ಯೂರಿಟಿ ಗಾರ್ಡ್ಸ್ ನೇರವಾಗಿ ಪ್ರತಿಭಟನಾಕಾರರ ಮೇಲೆ ಗುಂಡಿನ ಮಳೆಗರಿತಾ ಇದೆ. ಪ್ರತಿಭಟನಾಕಾರರ ಮೇಲೆ ಅಲ್ಲಿನ ಪೊಲೀಸರು ತೋರಿಸ್ತಾ ಇರುವಂತಹ ದರ್ಪವನ್ನ ನೋಡಿದ್ರೆ ಬಹಳ ನಿರ್ದಯವಾಗಿಯೇ ಪ್ರತಿಭಟನೆಯನ್ನ ಹತ್ತಿಕ್ಕಬೇಕು ಅಂತ ಅಲ್ಲಿನ ಸರ್ಕಾರ ಯತ್ನ ಮಾಡ್ತಾ ಇರುವಂತಹದ್ದು ಕನ್ಫರ್ಮ್ ಆಗ್ತಾ ಇದೆ. ಮಿತ್ರರೇ, ಇರಾನ್ನ ಸರ್ಕಾರದ ಈ ರೀತಿಯ ಧೋರಣೆ ಇದೆಯಲ್ಲ, ಇದು ಮೊದಲೇನಲ್ಲ. ಅವರು ಈ ಹಿಂದೆಯೂ ಕೂಡ ತನ್ನದೇ ಜನರನ್ನ ಮನಸೋ ಇಚ್ಛೆ ಕೊಂದಿದ್ದಾರೆ. ನಿಮಗೆಲ್ಲ ಗೊತ್ತಿರಬಹುದು, 2022ರಲ್ಲಿ ಮಾಷಾ ಅಮೀನಿ ಪ್ರೊಟೆಸ್ಟ್ ಆಯಿತು. ಹಿಜಾಬ್ ವಿರುದ್ಧವಾಗಿ ಆರಂಭವಾದಂತಹ ಪ್ರತಿಭಟನೆ ಎಲ್ಲಾ ರೀತಿಯಲ್ಲೂ ಕೈಮೀರಿ ಹೋಗಿತ್ತು. ಲಕ್ಷಾಂತರ ಜನ ಇರಾನ್ನ ಬೀದಿಯಲ್ಲಿ ಪ್ರತಿಭಟಿಸಿದ್ರು. ಆಗ ಇರಾನ್ನ ಪೊಲೀಸರು ಯಾವ ರೀತಿಯಾಗಿ ವರ್ತಿಸಿದ್ರು, ಯಾವ ರೀತಿಯಾಗಿ ನಿರ್ದಯವಾಗಿ ಹತ್ಯೆಗಳನ್ನು ಮಾಡಿದ್ರು ಅಂತಂದ್ರೆ ಊಹೆ ಮಾಡೋದಕ್ಕೂ ಅಸಾಧ್ಯ. ಆ ಪ್ರತಿಭಟನೆಯಲ್ಲಿ ಜೀವ ಕಳೆದುಕೊಂಡಂತವರು 500ಕ್ಕೂ ಹೆಚ್ಚು ಮಂದಿ. ಅಷ್ಟೇ ಅಲ್ಲ ಮಿತ್ರರೇ, 2024ರ ಜೂನ್ನಲ್ಲಿ ಇಸ್ರೇಲ್ 12 ದಿನದ ಯುದ್ಧ ಮಾಡ್ತಲ್ಲ, ಆ ಸಂದರ್ಭದಲ್ಲಿ ಇರಾನ್ನ ಇಂಟೆಲಿಜೆನ್ಸ್ ಟೋಟಲಿ ಫೇಲ್ಯೂರ್ ಆಗಿತ್ತು. ಇಸ್ರೇಲ್ನ ಸ್ಪೈ ಏಜೆನ್ಸಿ ಇರಾನ್ನಲ್ಲಿ ಪಾರುಪತ್ಯವನ್ನು ಸಾಧಿಸಿತ್ತು. ಇದರಿಂದ ತೀವ್ರವಾಗಿ ಅವಮಾನಕ್ಕೊಳಗಾದಂತಹ ಇರಾನ್ನ ಅಯತುಲ್ಲಾ ಅಲಿ ಖಮೇನಿ ಸರ್ಕಾರ ಆ ಯುದ್ಧ ನಿಂತ ಬಳಿಕ ಮಾಡಿದಂತಹ ಪೌರುಷದ ಕೆಲಸ ಏನು ಗೊತ್ತಾ? ಇರಾನ್ನಲ್ಲಿ ಯಾರ್ಯಾರ ಮೇಲೆ ಸಣ್ಣ ಅನುಮಾನ ಬರುತ್ತೋ ಅವರೆಲ್ಲರನ್ನೂ ಬಂಧಿಸಿದ್ದು. ಯಾವುದೇ ಟ್ರಯಲ್ ಅನ್ನು ನಡೆಸದೆ, ಯಾವುದೇ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಮಾಡದೆ ಅವರನ್ನೆಲ್ಲ ಗಲ್ಲಿಗೆ ಹಾಕಿದ್ದು. ಆ 12 ದಿನದ ಯುದ್ಧದ ಬಳಿಕ ಇರಾನ್ನಲ್ಲಿ ಗಲ್ಲು ಶಿಕ್ಷೆಗೊಳಗಾದಂಥವರ ಸಂಖ್ಯೆ 2000ಕ್ಕೂ ಹೆಚ್ಚು. ಇವರನ್ನು ಗಲ್ಲಿಗೆ ಹಾಕುವಂತಹ ಸಂದರ್ಭದಲ್ಲಿ ಯಾವುದೇ ಕೋರ್ಟ್ನಲ್ಲಿ ವಿಚಾರಣೆ ಆಗಿಲ್ಲ, ಯಾವುದೇ ಪೊಲೀಸರು ಕೂಡ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿಲ್ಲ. ಕೇವಲ ಅನುಮಾನದ ಆಧಾರದಲ್ಲಿ ಅವರು ಇಸ್ರೇಲ್ಗೆ ಬೆಂಬಲ ಕೊಟ್ಟಿದ್ದಾರೆ, ಇಸ್ರೇಲ್ನ ಸ್ಪೈ ಏಜೆನ್ಸಿಯ ಜೊತೆಗೆ ಅವರು ಸಂಪರ್ಕದಲ್ಲಿದ್ದರು ಅಂತ ಆರೋಪ ಹೊರಿಸಿ ಅವರನ್ನೆಲ್ಲ ಗಲ್ಲಿಗೆ ಹಾಕುವಂತ ಕೆಲಸ ಆಗಿದೆ. ಅಷ್ಟು ನಿರ್ದಯವಾಗಿ ಇರಾನ್ನ ಸರ್ಕಾರ ವರ್ತಿಸ್ತಾ ಇದೆ. ಯಾಕೆಂದ್ರೆ ಅವರಿಗೆ ಗೊತ್ತಾಗಿದೆ, ನಮ್ಮ ಟೈಮ್ ಬಂದ್ಬಿಟ್ಟಿದೆ, ಇನ್ನು ನಾವು ಹೆಚ್ಚು ದಿನ ಇರಾನನ್ನು ಆಳೋದಕ್ಕೆ ಸಾಧ್ಯ ಇಲ್ಲ. ಎಷ್ಟಾಗುತ್ತೋ ಅಷ್ಟು ದಿನ ಮುಂದುವರಿಬೇಕು ಅಂತಂದ್ರೆ ಪ್ರತಿಭಟನೆಯನ್ನ ಹತ್ತಿಕ್ಕಲೇಬೇಕು ಅಂತ. ಇದೇ ಕಾರಣದಿಂದಾಗಿ ಮನಸೋ ಇಚ್ಛೆ ತನ್ನ ಜನರನ್ನ ಕೊಲ್ತಾ ಇದ್ದಾರೆ. ಈಗಲೂ ಸಹ ಪ್ರತಿಭಟನೆ ಕೈ ಮೀರ್ತಿದ್ದಂತೆ ಪ್ರತಿಭಟನಾಕಾರರ ಮೇಲೆಯೇ ಗುಂಡಿನ ದಾಳಿಯನ್ನ ಮಾಡಿದ್ದಾರೆ. 7 ಜನ ಸಾವಿಗೀಡಾದ ಬಳಿಕವೂ ಕೂಡ ಪ್ರತಿಭಟನೆ ತಹಬದಿಗೆ ಬರ್ತಾ ಇಲ್ಲ, ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ. ಪ್ರತಿಭಟನೆ ಅದೇ ರೀತಿಯಾಗಿ ಮುಂದುವರಿತಾ ಇದೆ.
ಪ್ರತಿಭಟನಾಕಾರರಿಗೆ ಒಂದು ಪಕ್ಕಾ ಇಂಟೆನ್ಷನ್ ಇದ್ದಂತೆ ಕಂಡು ಬರ್ತಾ ಇದೆ. ಮುಖ್ಯವಾಗಿ ಅವರು ಕ್ಲೆರಿಕ್ಗಳ ವಿರುದ್ಧವೇ ಘೋಷಣೆ ಕೂಗ್ತಾ ಇದ್ದಾರೆ. ಕ್ಲೆರಿಕ್ಗಳು ದೇಶ ಬಿಟ್ಟು ತೊಲಗಿ ಅಂತ ಅವರು ಘೋಷಣೆ ಕೂಗ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ ಇರಾನ್ನಲ್ಲಿ ಯಾವ ಸಿಸ್ಟಮ್ ಇದೆ ಅಂತ. ನಮ್ಮಲ್ಲೆಲ್ಲ ಶಾಸಕಾಂಗ ಸಭೆ ಇದೆಯಲ್ಲ, ಈಗ ಒಂದು ಚುನಾವಣೆ ಆಗುತ್ತೆ, ಚುನಾವಣೆ ಆದ ಬಳಿಕ ಶಾಸಕಾಂಗ ಪಕ್ಷದ ಸಭೆ ಸೇರುತ್ತೆ. ಆ ಸಭೆಯಲ್ಲಿ ಮುಂದಿನ ನಾಯಕ ಯಾರು ಅಂತ ನಿರ್ಧಾರ ಆಗುತ್ತೆ. ಆದರೆ ಇರಾನ್ನಲ್ಲಿ ಇರುವಂತಹ ವ್ಯವಸ್ಥೆ ಹಾಗಲ್ಲ. ಅಲ್ಲೊಂದು ಕ್ಲೆರಿಕ್ ಅಸೋಸಿಯೇಷನ್ ಇದೆ. ಆ ಅಸೋಸಿಯೇಷನ್ನಲ್ಲಿ ಸಭೆ ಆಗುತ್ತೆ. ಇರಾನ್ನಲ್ಲಿ ಯಾರು ಸರ್ವಾಧಿಕಾರಿ ಆಗಬೇಕು, ಈಗ ಅಯತುಲ್ಲಾ ಅಲಿ ಖಮೀನೈ ಸತ್ತೋದ್ರೆ ಅವನ ಸ್ಥಾನಕ್ಕೆ ಯಾರನ್ನು ತರಬೇಕು ಅಂತೇಳಿ ನಿರ್ಧಾರ ಆಗುವಂಥದ್ದು ಕ್ಲೆರಿಕ್ಗಳ ಸಭೆಯಲ್ಲಿ. ಇನ್ನೊಬ್ಬ ಮುಲ್ಲಾ ಮೌಲಾನನ್ನೇ ತಂದು ಅಲ್ಲಿ ಇರಾನ್ನ ಸರ್ವೋಚ್ಚ ನಾಯಕನನ್ನ ಮಾಡ್ತಾರೆ ಹೊರತು ಒಬ್ಬ ಜನಾನುರಾಗಿಯಾದಂಥ ಜನರಿಗೆ ಬೇಕಾದಂತಹ ನಾಯಕನನ್ನ ಅಲ್ಲಿ ಯಾವತ್ತೂ ಕೂಡ ಅಧಿಕಾರಕ್ಕೆ ತಂದು ಕೂರಿಸೋದೇ ಇಲ್ಲ. ಅಧಿಕಾರಕ್ಕೆ ಆತನ ಅರ್ಹತೆ ಏನು ಕೇಳಿದ್ರೆ ಆತ ಧರ್ಮವನ್ನ ಎಷ್ಟು ಕಟ್ಟರಾಗಿ ಪಾಲಿಸ್ತಾನೆ, ಅದೇ ಆತನ ಅರ್ಹತೆ. ಹೀಗಾಗಿ ಇರಾನ್ನ ಜನ ಆ ಕ್ಲರಿಕ್ಗಳ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ನಮಗೆ ಕ್ಲರಿಕ್ಗಳು ಬೇಡ, ನಾವು ಮುಕ್ತವಾದಂತಹ ಒಂದು ಇರಾನನ್ನ ಕಟ್ತೀವಿ ಅಂತ ಅವರು ಘೋಷಣೆ ಕೂಗ್ತಾ ಇದ್ದಾರೆ. ಜೊತೆಗೆ ಖಮೇನಿಯ ವಿರುದ್ಧವಂತೂ ಆಕ್ರೋಶ ಇದ್ದೇ ಇದೆಯಲ್ಲ. ಸರ್ವಾಧಿಕಾರಿಗೆ ಸಾವಾಗಲಿ ಖಮೀನೈಗೆ ಸಾವಾಗಲಿ ಅಂತ ಅವರು ಮುಲಾಜಿಲ್ಲದೆ ಘೋಷಣೆ ಕೂಗ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಇನ್ನೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಏನು ಕೇಳಿದ್ರೆ ಇರಾನ್ನಾದ್ಯಂತ ಗೋಡೆ ಬರಹಗಳು ಕಾಣಿಸ್ತಾ ಇದ್ದಾವೆ. ಆ ಎಲ್ಲಾ ಗೋಡೆ ಬರಹಗಳಲ್ಲೂ ಕೂಡ ಇರಾನ್ನ ಮಾಜಿ ರಾಜನನ್ನ ಬೆಂಬಲಿಸಲಾಗ್ತಾ ಇದೆ. ಮಿತ್ರರೇ, ಇದೊಂದು ಆಶ್ಚರ್ಯಕರವಾದಂತಹ ಬೆಳವಣಿಗೆ. ಪ್ರತಿಭಟನಾಕಾರರು ಪ್ರಜಾಪ್ರಭುತ್ವವನ್ನು ಕೇಳ್ತಾ ಇಲ್ಲ, ಬದಲಾಗಿ ಇರಾನ್ನಲ್ಲಿ 1979ಕ್ಕೆ ಮುಂಚೆ ಇದ್ದಂತಹ ರಾಜಾಡಳಿತ ವಾಪಸ್ ಬರಲಿ ಅಂತ ಪ್ರತಿಭಟನಾಕಾರರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಗೋಡೆ ಬರಹಗಳನ್ನು ಬರೀತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ವಿದೇಶದಲ್ಲಿರುವಂತಹ ಇರಾನ್ನ ಕ್ರೌನ್ ಪ್ರಿನ್ಸ್ ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಇರಾನ್ನ ಕೊನೆಯ ದೊರೆ ಅಂದ್ರೆ 1979ಕ್ಕೆ ಮುಂಚೆ ಇರಾನ್ನಲ್ಲಿ ಆಡಳಿತ ಮಾಡ್ತಾ ಇದ್ರಲ್ಲ, ಆ ಶಾನ ಹಿರಿಯ ಪುತ್ರನಾಗಿರುವಂತಹ ರೇಜಾ ಪೆಹ್ಲವಿ ಸದ್ಯ ಅಮೆರಿಕದಲ್ಲಿ ವಾಸ ಮಾಡ್ತಾ ಇದ್ದಾರೆ. 1979ರಲ್ಲಿ ಕ್ರಾಂತಿ ಆಯ್ತಲ್ಲ, ಆ ಸಂದರ್ಭದಲ್ಲಿ ಈ ರಾಜ ದೇಶ ಬಿಡಬೇಕಾಗಿ ಬಂತು. ಆಗ ಅವರಿಗೆ ಆಶ್ರಯ ಕೊಟ್ಟಿದ್ದು ಅಮೆರಿಕ. ಅಂದಿನಿಂದಲೂ ಕೂಡ ಈ ಇರಾನ್ನ ರಾಜಮನೆತನ ಅಮೆರಿಕದಲ್ಲೇ ವಾಸ ಮಾಡ್ತಾ ಇದೆ. ಜೊತೆಗೆ 1979ರಲ್ಲಿ ಅಧಿಕಾರ ಹೋದ ದಿನದಿಂದಲೂ ಕೂಡ ಇರಾನ್ನಲ್ಲಿ ತನ್ನ ಬೆಂಬಲಿಗರು ಏನಿದ್ರಲ್ಲ ಅವರನ್ನು ಪೋಷಿಸುವಂತಹ ಕೆಲಸವನ್ನ ಈ ಕುಟುಂಬ ಮಾಡಿಕೊಂಡೇ ಬಂದಿದೆ. ಅವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇತ್ತು. ಈಗಲೂ ಸಹ ಕ್ರೌನ್ ಪ್ರಿನ್ಸ್ ರೆಹಜಾ ಪೆಹ್ಲವಿ ತನ್ನ ನ್ಯೂ ಇಯರ್ ಸಂದೇಶದಲ್ಲಿ ಇರಾನ್ನ ಪ್ರತಿಭಟನೆಗೆ ಸಂಪೂರ್ಣ ಬೆಂಬಲ ಘೋಷಿಸಿದ್ದಾರೆ. ಅವರೇನು ಹೇಳಿದ್ದಾರೆ ಕೇಳಿದ್ರೆ, 46 ವರ್ಷಗಳಿಂದ ಭಯೋತ್ಪಾದಕ ಆಡಳಿತ ವ್ಯವಸ್ಥೆ ಏನಿದೆ ಇದು ಕೊನೆಗೊಳ್ಳುವಂತಹ ಸಮಯ ಬಂದಿದೆ. ಇರಾನ್ನಲ್ಲಿ ಖಮೇನಿಯ ಆಡಳಿತ ಅತ್ಯಂತ ದುರ್ಲಭವಾಗಿದೆ, ಜೊತೆಗೆ ದುರ್ಬಲವಾಗಿದೆ. ಇರಾನ್ನ ಯುವಕರು ಜೊತೆಗೆ ಇರಾನ್ನ ಉದಯೋನ್ಮುಖ ರಾಷ್ಟ್ರದ ಧೈರ್ಯವನ್ನ ಹತ್ತಿಕ್ಕೋದಕ್ಕೆ ಖಮೇನಿಯ ದುರ್ಬಲ ಆಡಳಿತಕ್ಕೆ ಅಸಾಧ್ಯ. ಹೀಗೆ ಹೇಳಿರುವಂತಹ ಕ್ರೌನ್ ಪ್ರಿನ್ಸ್ ಈಗಿನ ಪ್ರತಿಭಟನೆಯನ್ನ ಟೈಡ್ ಆಫ್ ಹಿಸ್ಟ್ರಿ ಅಂದ್ರೆ ಐತಿಹಾಸಿಕ ಅಲೆ ಅಂತ ಬಣ್ಣಿಸಿದ್ದಾರೆ. ಜೊತೆಗೆ ಇರಾನ್ ಗೆಲ್ಲುತ್ತೆ, ಇರಾನಿಯನ್ನರು ಕೂಡ ಗೆಲ್ತಾರೆ, ಅವರಿಗೆ ಅಂತಾರಾಷ್ಟ್ರೀಯ ಸಮುದಾಯದ ಬೆಂಬಲ ಅಗತ್ಯತೆ ಇದೆ ಅಂತ ಇರಾನ್ನ ಕ್ರೌನ್ ಪ್ರಿನ್ಸ್ ರೇಜಾ ಪೆಹ್ಲವಿ ಕರೆ ಕೊಟ್ಟಿದ್ದಾರೆ. ಮಿತ್ರರೇ, ಈ ರೆಹಜಾ ಪೆಹ್ಲವಿಗೆ ಸದ್ಯ 65 ವರ್ಷ. ಒಂದು ವೇಳೆ ಈ ಖಮೇನಿಯ ಆಡಳಿತ ಅಂತ್ಯ ಆಗಿದ್ದೇ ಆದರೆ ಈ ರೆಹಜಾ ಪೆಹ್ಲವಿಯನ್ನೇ ಇರಾನ್ನಲ್ಲಿ ತಂದು ಅಧಿಕಾರದಲ್ಲಿ ಸ್ಥಾಪಿಸಬೇಕು ಅನ್ನುವಂಥದ್ದು ಇಸ್ರೇಲ್ ಮತ್ತು ಅಮೆರಿಕದ ಉದ್ದೇಶ. ಇಸ್ರೇಲ್ ಸಹ ಈ ರೆಹಜಾ ಪೆಹ್ಲವಿಗೆ ವಿಪರೀತವಾಗಿ ಸಪೋರ್ಟ್ ಮಾಡುತ್ತೆ. ಇದಕ್ಕೂ ಒಂದು ಕಾರಣ ಇದೆ. 1979ಕ್ಕೆ ಮುಂಚೆ ಅಧಿಕಾರದಲ್ಲಿದ್ದಂತಹ ಈ ರೆಹಜಾ ಪೆಹ್ಲವಿಯವರ ತಂದೆ ಇಸ್ರೇಲ್ನ ಪರವಾಗಿದ್ರು. ಇಸ್ರೇಲ್ ಮತ್ತು ಇರಾನ್ನ ಸಂಬಂಧ ತುಂಬಾ ಚೆನ್ನಾಗಿತ್ತು, ವ್ಯಾಪಾರ ವ್ಯವಹಾರ ನಡೀತಾ ಇತ್ತು, ಯಾವುದೇ ರೈವಲ್ರಿ ಇರಲಿಲ್ಲ. ಹೀಗಾಗಿ ಪುನಃ ಅಂತಹದೇ ಸರ್ಕಾರವನ್ನ ಇರಾನ್ನಲ್ಲಿ ಸ್ಥಾಪಿಸಬೇಕು ಅನ್ನುವಂಥದ್ದು ಇಸ್ರೇಲ್ನ ಉದ್ದೇಶ. ಅದೇ ಕಾರಣಕ್ಕೋಸ್ಕರವಾಗಿ ಇಸ್ರೇಲ್ ಈ ರೆಹಜಾ ಪೆಹ್ಲವಿಗೆ ಪೂರ್ಣವಾಗಿ ಸಪೋರ್ಟ್ ಮಾಡುತ್ತೆ. ಈಗೇನು ಇರಾನ್ನಲ್ಲಿ ಪ್ರತಿಭಟನೆ ಆಗ್ತಾ ಇದೆಯಲ್ಲ, ಇಸ್ರೇಲ್ನ ಮಿನಿಸ್ಟರ್ಗಳು ಕೂಡ ಓಪನ್ ಆಗಿ ಪ್ರತಿಭಟನೆಗೆ ಬೆಂಬಲ ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಇಸ್ರೇಲ್ನ ಸೈನ್ಸ್ ಅಂಡ್ ಟೆಕ್ನಾಲಜಿ ಮಂತ್ರಿ ಆಗಿರುವಂತಹ ಗಿಲಾ ಗ್ಯಾಂಬ್ಲಿಯಲ್ ಒಂದು ವಿಡಿಯೋ ಸಂದೇಶವನ್ನು ರಿಲೀಸ್ ಮಾಡಿ ಈ ಪ್ರತಿಭಟನೆಗೆ ಬೆಂಬಲ ಕೊಟ್ಟಿದ್ದಾರೆ. ಅದರಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಮೇಕ್ ಇರಾನ್ ಗ್ರೇಟ್ ಅಗೈನ್, ಇರಾನ್ನ ಜನ ಏಕಾಂಗಿಯಾಗಿಲ್ಲ, ನಿಮ್ಮ ಜೊತೆಗೆ ಇಡೀ ವಿಶ್ವ ನಿಂತುಕೊಂಡಿದೆ, ಹೀಗಂತ ಇಸ್ರೇಲ್ನ ಸೈನ್ಸ್ ಅಂಡ್ ಟೆಕ್ನಾಲಜಿಯ ಮಂತ್ರಿ ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅಮಿಚಾಯ್ ಚೆಕ್ಲಿ ಎನ್ನುವಂತಹ ಇಸ್ರೇಲ್ನ ಇನ್ನೋರ್ವ ಸಚಿವನೂ ಕೂಡ ಈ ಪ್ರತಿಭಟನೆಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಜೊತೆಗೆ ಅಮೆರಿಕದ ಸೆನೆಟರ್ಗಳಿಂದಲೂ ಕೂಡ ಈ ಪ್ರತಿಭಟನೆಗೆ ಬೆಂಬಲ ವ್ಯಕ್ತವಾಗ್ತಾ ಇದೆ. ಟೆಡ್ ಕ್ರೂಸ್ ಅನ್ನುವಂತಹ ಯುಎಸ್ನ ಸೆನೆಟರ್ ಒಬ್ರು ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಬರ್ಕೊಂಡಿದ್ದಾರೆ, ಇರಾನ್ನ ಜನ ಎದ್ದೇಳ್ತಾ ಇದ್ದಾರೆ, ಅಯತುಲ್ಲಾ ಅಲಿ ಖಮೇನಿ ತನ್ನ ಕೊನೆಯ ದಿನಗಳನ್ನ ಎಣಿಸ್ತಾ ಇದ್ದಾನೆ. ಜೊತೆಗೆ ಬಿಸ್ನೆಸ್ ಮೆನ್ಗಳಿಂದಲೂ ಕೂಡ ಇರಾನ್ನ ಪ್ರತಿಭಟನೆಗೆ ಬೆಂಬಲ ವ್ಯಕ್ತವಾಗ್ತಾ ಇದೆ. ಲಕ್ಸ್ ಕಂಪನಿಯ ಕೋ ಫೌಂಡರ್ ಆಗಿರುವಂತಹ ಜೋಸ್ ಉಲ್ಫ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂದು ವೇಳೆ ಸ್ವತಂತ್ರ ಮತ್ತು ಮುಕ್ತ ಇರಾನ್ ನಿರ್ಮಾಣ ಆಗಿದ್ದೇ ಆದ್ರೆ ಟೆಹರಾನ್ನಲ್ಲಿ ಲಕ್ಸ್ ಕಂಪನಿಯ ಕಚೇರಿಯನ್ನ ಓಪನ್ ಮಾಡುವಂತಹ ಮೊದಲಿಗ ನಾನಾಗ್ತೀನಿ. ಹೀಗೆ ಹೇಳುವ ಮೂಲಕ ಒಂದು ವೇಳೆ ಇರಾನ್ನಲ್ಲಿ ಖಮೇನಿ ಸರ್ಕಾರ ಅಂತ್ಯ ಆಗಿದ್ದೇ ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಬಂಡವಾಳ ಹರಿದು ಬರುತ್ತೆ, ಇರಾನ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದನ್ನ ಜೋಸ್ ಉಲ್ಫ್
ಪರೋಕ್ಷವಾಗಿ ಅಲ್ಲಿನ ಜನರಿಗೆ ಕನ್ವೆ ಮಾಡಿದ್ದಾರೆ. ಹೀಗೆ ಮಿತ್ರರೇ, ಇರಾನ್ನಲ್ಲಿ ಆರಂಭವಾದಂತಹ ಈ ಪ್ರತಿಭಟನೆಗೆ ವಿಶ್ವದಾದ್ಯಂತ ಬೆಂಬಲ ವ್ಯಕ್ತವಾಗ್ತಾ ಇದೆ. ಸಂಘಟನೆಗಳು, ಕೆಲ ದೇಶದ ಸರ್ಕಾರಗಳು ನೇರವಾಗಿ ಇರಾನ್ನ ಪ್ರತಿಭಟನೆಗೆ ಬೆಂಬಲ ಕೊಡ್ತಾ ಇದ್ದಾವೆ. ಮಿತ್ರರೇ, ಈ ಪ್ರತಿಭಟನೆಯಲ್ಲಿ ಖಮೇನಿ ಸರ್ಕಾರದ ವಿರುದ್ಧ ಯಾವ ಮಟ್ಟಿನ ಆಕ್ರೋಶ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ, ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಕಾಸಿಂ ಸುಲೇಮಾನಿ ಹೆಸರು ನಿಮಗೆಲ್ಲ ಗೊತ್ತು. ಇರಾನ್ನ IRGCಯ ಕುರ್ದ್ ಫೋರ್ಸ್ನ ಕಮಾಂಡರ್ ಆಗಿದ್ದ ಈತ. ಜೊತೆಗೆ ಖಮೇನಿಯ ರೈಟ್ ಹ್ಯಾಂಡ್ ಕೂಡ ಹೌದು. ಈತನನ್ನ ಅಮೆರಿಕ ಡ್ರೋನ್ ದಾಳಿಯಲ್ಲಿ ಮುಗಿಸಿತ್ತು. ಈ ಘಟನೆಯಾದ ಬಳಿಕ ಅಯತುಲ್ಲಾ ಅಲಿ ಖಮೇನಿ ಸರ್ಕಾರ ಈ ಕಾಸಿಂ ಸುಲೇಮಾನಿಯನ್ನ ಒಬ್ಬ ನ್ಯಾಷನಲ್ ಹೀರೋ ರೀತಿಯಲ್ಲಿ ಬಿಂಬಿಸ್ತು. ದೇಶದ ದೊಡ್ಡ ಹುತಾತ್ಮ ಐಕಾನ್ ಅನ್ನುವ ರೀತಿಯಲ್ಲಿ ಆತನನ್ನ ಪ್ರೊಜೆಕ್ಟ್ ಮಾಡಲಾಗಿತ್ತು. ಈತನ ಅನೇಕ ಪ್ರತಿಮೆಗಳನ್ನ ಇರಾನ್ನಲ್ಲಿ ನಿರ್ಮಿಸಲಾಗಿದೆ. ಈಗ ಪ್ರತಿಭಟನಾಕಾರರು ಈ ಕಾಸಿಂ ಸುಲೇಮಾನಿಯ ಪ್ರತಿಮೆಗಳಿಗೂ ಕೂಡ ಬೆಂಕಿ ಇಡ್ತಾ ಇದ್ದಾರೆ. ಅಲ್ಲಿಗೆ ಮಿತ್ರರೇ, ಇರಾನ್ನ ಜನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇವತ್ತಿನ ಇರಾನ್ನ ಈ ದುಸ್ಥಿತಿಗೆ ಇವರೇ ಎಲ್ಲ ಕಾರಣ ಅಂತ ಇರಾನ್ನ ಜನರಿಗೆ ಅರ್ಥ ಆಗಿದೆ. ಹೀಗಾಗಿ ಇವರನ್ನೆಲ್ಲ ತೊಲಗಿಸೋದಕ್ಕೆ ಈ ಪ್ರತಿಮೆಗಳು ಕೂಡ ಇರಬಾರದು ಅಂತ ಅವರು ಅದಕ್ಕೂ ಕೂಡ ಬೆಂಕಿ ಹಚ್ಚುತ್ತಾ ಇದ್ದಾರೆ. ಇಷ್ಟೆಲ್ಲ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಇರಾನ್ನ ಸರ್ಕಾರ ಟೋಟಲಿ ಕೈ ಚೆಲ್ಲಿ ಕುಳಿತಂತೆ ಕಂಡು ಬರ್ತಾ ಇದೆ. ಅವ್ರೇನ್ ಹೇಳ್ತಾ ಇದ್ದಾರೆ ಗೊತ್ತಾ? ಜನರ ಆಕ್ರೋಶ ಇದೆಯಲ್ಲ, ಇದನ್ನ ಅರ್ಥ ಮಾಡಿಕೊಳ್ಳಬಹುದಾದಂತಹ ಕೋಪ ಅಂತ ಹೇಳಿ ವಿವರಣೆ ಕೊಡ್ತಾ ಇದ್ದಾರೆ. ನೀವೇ ಚಿಕ್ಕದಾಗಿ ಯೋಚನೆ ಮಾಡಿ, ಇರಾನ್ನಲ್ಲಿ ಕಳೆದ 46 ವರ್ಷದಲ್ಲಿ ಆದಂತಹ ಅಭಿವೃದ್ಧಿ ಏನು ಅಂತ. ಕೇವಲ ಅಲ್ಲಿನ ಸೇನೆಗೆ ಸರ್ಕಾರ ಹಣ ಹಾಕಿದೆ, ಪ್ರಾಕ್ಸಿಗಳನ್ನು ಬೆಳೆಸಿದೆ. ಅದು ಹಮಾಸ್ ಇರಬಹುದು, ಹೂತಿಗಳಿರಬಹುದು ಅಥವಾ ಹಿಜ್ಬುಲ್ಲಾಗಳಿರಬಹುದು. ಈ ಉಗ್ರ ಸಂಘಟನೆಗಳು ಯಾವ ರೀತಿಯಾಗಿ ಇರಾನ್ನಿಂದ ಲಾಭವನ್ನು ಪಡೆದಿದ್ದಾವೆ ಅಂತಂದ್ರೆ ಅದು ಊಹೆಗೂ ನಿಲುಕದ ವಿಚಾರ. ಆದರೆ ಇರಾನ್ನ ಜನ ಮಾತ್ರ ನಯಾ ಪೈಸೆ ಸರ್ಕಾರದಿಂದ ಲಾಭವನ್ನು ಪಡೆದುಕೊಂಡಿಲ್ಲ. ಜೊತೆಗೆ ಇರಾನ್ ಸರ್ಕಾರ ಮಾಡಿದಂತಹ ಇನ್ನೊಂದು ಮೂರ್ಖ ನಿರ್ಧಾರ ಅಂತಂದ್ರೆ ತನ್ನ ನ್ಯೂಕ್ಲಿಯರ್ ವೆಪನ್ ಅನ್ನು ಅಭಿವೃದ್ಧಿಪಡಿಸೋದಕ್ಕೆ ಹಣ ಸುರಿದಿತ್ತು. ಫೋರ್ದೋ ನತಾನ್ಸ್ ನಂತಹ ಅಂಡರ್ಗ್ರೌಂಡ್ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಅನ್ನು ಅಭಿವೃದ್ಧಿಪಡಿಸೋದಕ್ಕೆ ಬಿಲಿಯನ್ಸ್ ಆಫ್ ಡಾಲರ್ ಅನ್ನ ಈ ಖಮೇನಿ ಸರ್ಕಾರ ಇನ್ವೆಸ್ಟ್ ಮಾಡಿದೆ. ಇನ್ನೊಂದು ಕಡೆಯಲ್ಲಿ ಕೃಷಿ ಇರಬಹುದು, ವಿದ್ಯುತ್ ಇರಬಹುದು, ನೀರಿರಬಹುದು, ಈ ಎಲ್ಲಾ ಸೆಕ್ಟರ್ ಅನ್ನ ಕಂಪ್ಲೀಟ್ ಆಗಿ ಕಡೆಗಣಿಸಿ ಇರಾನ್ ದೇಶವನ್ನ 1 ಶತಮಾನದ ಹಿಂದಕ್ಕೆ ಕರೆದುಕೊಂಡು ಹೋಗಿದೆ ಈ ಖಮೇನಿ ಸರ್ಕಾರ. ಹೀಗಾಗಿ ಇರಾನ್ ಸರ್ಕಾರ ಹೇಳ್ತಾ ಇದೆ, ಜನರ ಕೋಪವನ್ನ ಅರ್ಥ ಮಾಡಿಕೊಳ್ಳಬಹುದಾದಂತಹ ಆಕ್ರೋಶ ಅಂತ. ಮಿತ್ರರೇ, ಮುಂದಿನ ಕೆಲ ದಿನಗಳಲ್ಲಿ ಈ ಬಗ್ಗೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.